ಬೀನ್ಸ್ ಬೆಳೆಗೆ ಈ ಗೊಬ್ಬರ ಬಿಟ್ಟ ಮೇಲೆ ಈ ರೀತಿ ಆಯಿತು. ನಮಸ್ಕಾರ ಎಲ್ಲರಿಗೂ. ಇವತ್ತಿಗೆ ನಾನು ಬೀನ್ಸ್ ನಾಟಿ ಮಾಡಿ 2 ತಿಂಗಳಾಗಿದೆ. ಈಗ ಕಾಯಿ ಚೆನ್ನಾಗಿ ಬರೋದಕ್ಕೆ, ಹೂವು ಚೆನ್ನಾಗಿ ಕುತ್ಕೊಳ್ಳೋದಕ್ಕೆಲ್ಲ ಒಂದು ಗೊಬ್ಬರ ಬಿಡ್ತಾಯಿದ್ದೀನಿ. ಯಾವುದಪ್ಪ ಅಂದರೆ ಪ್ಯಾಂಟ್ವೆಲ್ ಅಂತ ಗೊಬ್ಬರ ಬಿಡ್ತಾಯಿದ್ದೀನಿ. ಇದು ಏನೇ ಕೆಲಸ ಮಾಡೋದಪ್ಪ ಅಂದರೆ ಗಿಡ ಡೆವಲಪ್ಮೆಂಟು, ಕಾಯಿ ಚಿರೋದು, ಹೂವು ಚೆನ್ನಾಗಿ ಬಿಡೋದು, ಲಾಂಗು ಕಾಯಿ ಚೆನ್ನಾಗಿ ದಪ್ಪ ಬರೋದಾಗಲಿ ಇಲ್ಲ ಕಾಯಿ ಶೀಡಿಂಗ್ ಬರೋದಾಗಲಿ, ಇದನ್ನು ಪ್ರತಿಯೊಂದು ತರಕಾರಿ ಬೆಳೆಗೂ ಮತ್ತು ಟೊಮಾಟೊ ಇನ್ನೂ ಏನೇ ಬೆಳೆ ನಾಟಿ ಮಾಡಿದರೂ ಪ್ರತಿಯೊಂದಕ್ಕೂ ಬಿಡ್ಬೋದು. ಇದನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು 2 ಸರಿ ಬಿಡ್ತಾ ಇರೋದು. ಹೋದ ಸರಿ ಟೊಮಾಟೊ ಕೂಡ ಬಿಟ್ಟಿದ್ದೆ, ಈಗ ಬೀನ್ಸ್ಗೆ ಮತ್ತು ನಮ್ಮ ಸೌತೆಕಾಯಿ ಕೂಡ ಬಿಡ್ತಾಯಿದ್ದೀನಿ. ಇವಾಗ ಮನೆ ಸೌತೆಕಾಯಿ ಬಿಟ್ಟಿದ್ದೆ, ಈಗ ಬೀನ್ಸ್ಗೆ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪ್ರತಿಯೊಂದು ಬೆಳೆಗೆ ಬಿಡ್ಬೋದು. ಇದನ್ನು ಗಿಡ ಡೆವಲಪ್ಮೆಂಟ್ ಸಕ್ಕತ್ತಾಗುತ್ತೆ. ಈಗ ಬೀನ್ಸ್ಗೆ ಮತ್ತು ಸೌತೆಕಾಯಿಗೆ 2ಗೂ ಬಿಟ್ಟಿದ್ದೀನಿ. ತುಂಬ ತರಕಾರಿಗೆಲ್ಲ ಬಿಡ್ಬೋದು, ಆಲ್ಮೋಸ್ಟ್ ಎಲ್ಲ ತರಕಾರಿಗೆ ಬಿಡ್ಬೋದು ಇದನ್ನು. ಮತ್ತು ಹೂಗೆ ಇನ್ನೂ ಜಾಸ್ತಿ ಬಿಡೋದು, ರೋಸ್ಗೆ ಮತ್ತು ಸೆಂಟೆಲಾಗೆ ಇನ್ನೂ ಸಖತ್ತಾಗಿ ಬಿಡ್ತಾರೆ. ತೊಗೊಂಡೋಗಿ ಸುಮಾರು ಜನ ರೈತರು ಬಿಟ್ಟಿದ್ದಾರೆ. ಹಾಗೆ ಪ್ಯಾಂಟ್ಗಳನ್ನು ಸ್ಪ್ರೇ ಕೂಡ ಮಾಡ್ಬೋದು. ಕೀಟನಾಶಕ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆದಷ್ಟು ಎಲ್ಲರೂ ಇದನ್ನು ಟ್ರೈ ಮಾಡಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಬೇಕಿದ್ರೆ ಆರ್ಡರ್ ಮಾಡಿ. ಇದನ್ನು ಅಂಗಡಿಯಲ್ಲಿ ಸಿಗೋಲ್ಲ, ನಿಮಗೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನೀವು ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.